ಇವತ್ತು ನಮ್ಮ ಆಡಳಿತ ಮಂಡಳಿಯ ಮೊದಲ ಸಭೆ ಇವತ್ತು ಆಯಿತು. ಈ ಮೊದಲ ಸಭೆಗೆ ಎಲ್ಲ ನಿರ್ದೇಶಕರುಗಳು 13 ಜನ ನಿರ್ದೇಶಕರುಗಳು ಮತ್ತು KMF ಒಬ್ಬ ನಿರ್ದೇಶಕರು, ಆಮೇಲೆ ಸಹಕಾರ ಇಲಾಖೆಯಿಂದ NDDB ಅವರು ಮತ್ತು ಪಶುಸಂಗೋಪನೆ ಇಲಾಖೆಯಿಂದ ಎಲ್ಲ 18 ಜನ ನಿರ್ದೇಶಕರುಗಳು ಕೂಡ ಇವತ್ತು ಸಭೆಯಲ್ಲಿ ಭಾಗವಹಿಸಿದ್ರು. ನಾನು ಅವರಿಗೆಲ್ಲರೂ ಕೂಡ ಸ್ವಾಗತ ಬಯಸ್ತೇನೆ ಮೊದಲನೇ ಸಭೆಗೆ ಭಾಗವಹಿಸಿದ್ದಕ್ಕೆ. ಆಮೇಲೆ ಕೆಲವು ವಿಷಯಗಳು ಒಳ್ಳೆ ಆರೋಗ್ಯಕರವಾಗಿ ಚರ್ಚೆ ಆಗಿದೆ. ಹಾಲು ಉತ್ಪಾದಕರ ಪರವಾಗಿ, ಸಂಸ್ಥೆಯ ಪರವಾಗಿ ಎಲ್ಲರೂ ಕೂಡ ಚರ್ಚೆ ಮಾಡಿದ್ದಾರೆ. ಆ ಚರ್ಚೆಯಲ್ಲಿ ಏನೇನು ತೀರ್ಮಾನ ಆಗಿದೋ ಅದ್ರ ಪ್ರಕಾರ ನಮ್ಮ ಆಡಳಿತ ಮಂಡಳಿ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ನಾವೆಲ್ಲರೂ ಕೂಡ ಜವಾಬ್ದಾರಿ ತಗೊಂಡಿದ್ವಿ. ಅದ್ರ ಜೊತೆಗೆ ಇನ್ನೊಂದು ಆಡಳಿತ ಅಧಿಕಾರಿ ಇದ್ದಂಥ ಸಂದರ್ಭದಲ್ಲಿ ಕೆಲವು ತೀರ್ಮಾನ ತಗೊಂಡಿದ್ದಾರೆ ಅನ್ನೋದು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಸಹಕಾರ ಇಲಾಖೆಯ ಅಧಿಕಾರಿಗಳು ಕೂಡ ಇದ್ದರು. ಆಡಳಿತ ಅಧಿಕಾರಿಯ ಅಧಿಕಾರದಲ್ಲಿ ಏನು ವ್ಯಾಪ್ತಿಯಲ್ಲಿ ಬರ್ತದೆ ಅನ್ನೋದ್ರ ಬಗ್ಗೆ ಕೂಡ ಅವರು ಹೇಳಿದ್ದಾರೆ. ಆಡಳಿತ ಅಧಿಕಾರಿ ವ್ಯಾಪ್ತಿಯಲ್ಲಿ ಮಾಡ್ಬೋದು ಅಂತೇಳಿ ಕೂಡ ಅವರು ಹೇಳಿದ್ದಾರೆ. ಅದ್ರ ಜೊತೆ ಕೆಲವು ತೀರ್ಮಾನ ತಗೊಂಡಂಥವು ಅವರೇನು ನಮ್ಮ ಹಾಲು ಉತ್ಪಾದಕರಿಗೆ ಸಂಸ್ಥೆಗೆ ವಿರುದ್ಧವಾದ ತೀರ್ಮಾನಗಳು ನಮಗೆ ಮೇಲ್ನೋಟ ಕಂಡು ಬಂದಿಲ್ಲ. ಆದರೆ ನಮ್ಮ MEK ಗೋಲ್ಡನ್ ಡೈರಿ ಏನಾಗ್ತಾ ಇದೆ, ಸುಮಾರು 80ರಿಂದ 85% ಇವತ್ತು ಸಿವಿಲ್ ವರ್ಕ್ ಕಂಪ್ಲೀಟ್ ಆಗಿದೆ. ಆ ಸಿವಿಲ್ ವರ್ಕ್ ಇನ್ನು 15% ಏನು ಬಾಕಿ ಇದೋ ಆ 15% ಬಾಕಿ ವರ್ಕು ಕಂಪ್ಲೀಟ್ ಆಗೋಷ್ಟರಲ್ಲಿ ಮತ್ತು ಇನ್ನು ಬೇರೆ ಬೇರೆ ಅದರಲ್ಲಿ ಏನೇನು ಸೇರಿಸ್ಕೊಬೇಕಾಗಿತ್ತು ಆ ಸೇರಿಸ್ಕೊಂಡಂಥವು ನಮ್ಮ ಆಡಳಿತಾಧಿಕಾರಿ ಕಾಲದಲ್ಲಿ ತೀರ್ಮಾನ ತಗೊಂಡು ಅದು ಕೂಡ ಪ್ರಾರಂಭ ಆಗಿದೆ. ಅದ್ರ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದಾಗ ನಾನು ಒಂದು ಕಮಿಟಿ ಕೂಡ ಮಾಡಿದ್ದೇನೆ, ನಮ್ಮ ನಿರ್ದೇಶಕರುಗಳು ಮತ್ತು ಅಧಿಕಾರಿಗಳು. ಆ ಕಮಿಟಿಯಲ್ಲಿ ನಮ್ಮ ಜಯಸಿಂಹಣ್ಣವರು 8 ಬಾರಿ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡೋ ಅನುಭವ ಇರೋಂಥವ್ರನ್ನ ಆ ಕಮಿಟಿಯಲ್ಲಿ ಹಾಕಿ, ಜಯಸಿಂಹಣ್ಣ ಇರ್ಬೋದು, ಆಮೇಲೆ ಬಂಗಾರಪೇಟೆ MLA ಅವರು SN ನಾರಾಯಣಸ್ವಾಮಿ ಅವ್ರನ್ನೂ ಕೂಡ ಅದರ ಕಮಿಟಿಯಲ್ಲಿ ಸೇರಿಸಿದ್ವಿ. ಮತ್ತು ನಮ್ಮ ರಮೇಶ ಮತ್ತು ಕಾಡಿನಹಳ್ಳಿ ನಾಗರಾಜ್ ಅವರು ಮತ್ತು ನಮ್ಮ ಚೆನ್ನನಹಳ್ಳಿ ನಾಗರಾಜ್ ಅವರು ಮತ್ತು ಮಂಜುನಾಥ್ ಅವರು ಇವನ್ನೆಲ್ಲ ಸೇರಿಸಿ ಒಂದು ಕಮಿಟಿಯನ್ನು ಮಾಡಿದ್ದೀನಿ. ಆಡಳಿತಾಧಿಕಾರಿ ಕಾಲದಲ್ಲಿ ಏನೇನು ಆಗಿದೆ ಆ ಕಮಿಟಿ ನಮ್ಮ ಟೆಕ್ನಿಕಲ್ ಟೀಮ್ ಅಧಿಕಾರಿಗಳು ಕೂಡ ನೆಕ್ಸ್ಟ್ ಬೋರ್ಡ್ಗೆ ಅವು ವರದಿಯನ್ನು ಕೊಡೋದು ಅಂತೇಳಿ ತೀರ್ಮಾನ ಆಗಿದೆ. ಅದರ ಪ್ರಕಾರ ಇವತ್ತು ಬೋರ್ಡು ಅದು ವಿಶೇಷವಾಗಿ ಇವತ್ತಿನ ಬೋರ್ಡಲ್ಲಿ ಇದ್ರ ಜೊತೆಗೆ ಹಾಲು ಉತ್ಪಾದನೆ ಹೆಚ್ಚಿಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನ ಆಗಿದೆ. ಹಾಲು ಉತ್ಪಾದನೆ ನಮ್ಮ ಕೋಲಾರ ಒಕ್ಕೂಟದಲ್ಲಿ 10 ಲಕ್ಷ ಲೀಟ್ರ್ ಹಾಲು ಉತ್ಪಾದನೆ ಮಾಡಬೇಕು, ಅದಕ್ಕೆ ಏನೇನು ಕ್ರಮ ವಹಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ, ತೀರ್ಮಾನ ಕೂಡ ಆಗಿದೆ. ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ಹೆಚ್ಚಿಗೆ ಮಾಡಬೇಕು. ಪ್ರತಿ ಹಳ್ಳಿಯಲ್ಲೂ ಕೂಡ ಸಂಘಗಳನ್ನು ಮಾಡಿದಾಗ ಅದು ಹಾಲು ಉತ್ಪಾದಕರು ಹೆಚ್ಚಿಗೆ ಆಗ್ತಾರೆ, ಆ ಸಂಘಗಳನ್ನು ಮಾಡಬೇಕು. ಆಮೇಲೆ ಅದ್ರ ಜೊತೆಗೆ ಕಾಮನ್ ಸಾಫ್ಟ್ವೇರ್ ಫ್ಯಾಟ್ ಮೇಲೆ ರೇಟ್ ಕೊಡೋಂಥದ್ದು, ಹಾಲು ಉತ್ಪಾದಕರಿಗೆ ಏನು ಗುಣಮಟ್ಟ ಹಾಲು ರೇಟ್ ಕೊಡ್ತಾರೆ, ಗುಣಮಟ್ಟ ಹಾಲು ಕೊಡ್ತಾರೆ, ಆ ಗುಣಮಟ್ಟದ ಮೇಲೆ ಹಾಲು ರೇಟನ್ನು ಕೊಡಬೇಕು. ಕಂಪಲ್ಸರಿ ಎಲ್ಲ 100% ಕಾಮನ್ ಸಾಫ್ಟ್ವೇರನ್ನು ಅಳವಡಿಸಬೇಕು ಅಂಥೇಳಿ ಅದೊಂದು ತೀರ್ಮಾನ ಆಗಿದೆ. ಅದ್ರ ಜೊತೆಗೆ ನಮ್ಮಲ್ಲಿ ಟೋಟಲ್ಲು 10 ಲಕ್ಷ ಚಿಲ್ಲರೆ ರಾಸುಗಳಿದೆ ನಮ್ಮ ತಾಲೂಕು, ನಮ್ಮ ಜಿಲ್ಲೆಯಲ್ಲಿ. ಅದರಲ್ಲಿ ನಮ್ಮದು ಬರೀ 60% ಮಾತ್ರ ಇನ್ಶೂರೆನ್ಸ್ ಇದೆ, 60% ಮಾತ್ರ ಇನ್ಶೂರೆನ್ಸ್ ಇದೆ. ನಾವು ಹೋದ ಆಡಳಿತ ಮಂಡಳಿಯಲ್ಲಿ ಇನ್ಶೂರೆನ್ಸನ್ನು ಮಾಡೋಕ್ಕೆ ವರ್ಷಕ್ಕೆ 1 ಸಾರಿ ಮಾತ್ರ ಅವಕಾಶ ಇತ್ತು. ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಇನ್ಶೂರೆನ್ಸನ್ನು ಹಾಲು ಉತ್ಪಾದಕರಿಗೆ ವರ್ಷಕ್ಕೆ 1 ಸಾರಿ ಅವಕಾಶ ಮಾಡಿಕೊಟ್ಟಿದ್ದನ್ನು ನಾವು ಹೋದ ಆಡಳಿತ ಮಂಡಳಿಯಲ್ಲಿ ವರ್ಷಕ್ಕೆ 2 ಸಾರಿ ಇನ್ಶೂರೆನ್ಸ್ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಆದರೂ ಸಹಿತ ನಾವು 60% ರೀಚ್ ಆಗಿರೋದು. ಮತ್ತು ಹಸುಗಳು ಕಾರಣಾಂತರ ಡೆತ್ ಆದಾಗ ಅದು 40,000 ಇತ್ತು ಇನ್ಶೂರೆನ್ಸ್ ಕ್ಲೈಮ್ ಆಗುವಂಥದ್ದು, ಅದನ್ನು ನಾವು 70,000 ಮಾಡಿದ್ದೀವಿ. ಅದು ಈಗ ಬೋರ್ಡು ತೀರ್ಮಾನ ಮಾಡಿರೋದು ನಾವು 3 ಸಾರಿ ಇನ್ಶೂರೆನ್ಸನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಏನು 4 ತಿಂಗಳಿಗೆ 1 ಸಾರಿ ಇನ್ಶೂರೆನ್ಸ್ ಅಂತ ಮಾಡೋದು ಮತ್ತು 100% ಇನ್ಶೂರೆನ್ಸು ಕಂಪಲ್ಸರಿ ಮಾಡೋದು. ಎಷ್ಟು ರಾಸುಗಳು ಇವತ್ತಿನ ಬರೀ 60% ಇದೆ, ಅದನ್ನು 100% ಇನ್ಶೂರೆನ್ಸನ್ನು ಮಾಡಬೇಕು. ಈ 3 ಕಾರ್ಯಕ್ರಮ ವಿಶೇಷವಾದ ತಗೊಂಡಂಥ ತೀರ್ಮಾನಗಳು. ಹಾಲು ಉತ್ಪಾದನೆ 10 ಲಕ್ಷ ಲೀಟ್ರ್ ಹಾಲು ಉತ್ಪಾದನೆ ಆಗಬೇಕಾದ್ರೆ ಮೊದಲನೇ ಪಾಯಿಂಟ್ ಸಂಘಗಳನ್ನು ಹೆಚ್ಚಿಗೆ ಮಾಡಬೇಕು, 2ನೇ ಪಾಯಿಂಟ್ ಫ್ಯಾಟ್ ಮೇಲೆ ರೇಟನ್ನು ಕೊಡೋದು, ಕಾಮನ್ ಸಾಫ್ಟ್ವೇರು ಕಂಪಲ್ಸರಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಅಳವಡಿಸಬೇಕು. ಮತ್ತು 3ನೇದು ಏನೊತ್ತು ರಾಸುಗಳು ಬರೀ ನಾವು 60% ಇನ್ಶೂರೆನ್ಸ್ ಇದ್ವಿ, ಅದನ್ನು 100% ಇನ್ಶೂರೆನ್ಸನ್ನು ಮಾಡೋದಕ್ಕೆ ನಮ್ಮ ಬೋರ್ಡಲ್ಲಿ ತೀರ್ಮಾನ ತಗೊಂಡಿದ್ವಿ.
ಇವೆಲ್ಲ ಒಳ್ಳೆಯ ತೀರ್ಮಾನಗಳೇ. ಮುಂದಿನ ದಿನಗಳಲ್ಲಿ ಕೂಡ ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರುಗಳು ಹಾಲು ಉತ್ಪಾದಕರ ಪರವಾಗಿ ಈ ಸಂಸ್ಥೆಯ ಪರವಾಗಿ ಒಳ್ಳೆಯ ಆಡಳಿತವನ್ನು ಕೊಡಬೇಕಾಗ್ತದೆ, ಕೊಡ್ತೀವಿ. ಹಾಲು ಕುಂಠಿತವಾಗಿದೆ ಅಂತ ಹೇಳಿದ್ರು ಆಡಳಿತಾಧಿಕಾರಿ ಅವಧಿಯಲ್ಲಿ ತುಂಬ ಇದಾಗಿದೆ, ವ್ಯತ್ಯಾಸ ಆಗಿದೆ ಅಂತ. ನೋಡಿ, ಆಡಳಿತ ಅಧಿಕಾರಿ ಕಾಲದಲ್ಲಿ ಯಾವುದು ಕೂಡ ನನ್ನ ಅಂಕಿ ಅಂಶ ನೋಡಿದಾಗ ಹಾಲು ಉತ್ಪಾದನೆ 17% ಎಕ್ಸಸ್ ಆಗಿದೆ. ನಾವು ಶಬಾಷಿಗಿರಿ ಕೊಡಬೇಕಾಗಿದೆ. ಹಾಲು ಉತ್ಪಾದನೆ ಮಾಡಿರೋದ್ರಲ್ಲಿ ಆಡಳಿತಾಧಿಕಾರಿ ಕಾಲದಲ್ಲಿ 17 ಪಾಯಿಂಟ್ ಏನೋ ಹಾಲು ಉತ್ಪಾದನೆ ಹೆಚ್ಚಿಗೆ ಆಗಿದೆ. ಆಮೇಲೆ ಸಂಘಗಳನ್ನು ಹೆಚ್ಚಿಗೆ ಮಾಡುವಂಥದ್ದು ಕೂಡ ಆಡಳಿತಾಧಿಕಾರಿ ಕಾಲದಲ್ಲಿ ಸುಮಾರು 38ರಿಂದ 40 ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ಹೆಚ್ಚಿಗೆ ಮಾಡಿದ್ದಾರೆ. ಯಾವುದೂ ಕುಂಠಿತ ಆಗಿಲ್ಲ. ಮತ್ತು ಡೆವಲಪ್ಮೆಂಟ್ಸ್ ವಿಷಯ ಬಂದಾಗ ನಮ್ಮ ಪ್ರಾಜೆಕ್ಟ್ಗಳಲ್ಲಿ ಏನೇನು ತಾಂಬೇಕಾಗಿತ್ತು ತಕ್ಕಣದೇ ಇದ್ದಿದ್ದರೆ ಆಡಳಿತಾಧಿಕಾರಿಗಳು ಇವತ್ತು ನಮ್ಮ ಆಡಳಿತ ಮಂಡಳಿಗೆ ಬಂದಿದ್ದರೆ ಕಡಿಮೆ ಅಂದರೆ ಇನ್ನೊಂದು 6 ತಿಂಗಳು ಆಗ್ತಾಯಿತ್ತು. ಅವರು ಆಡಳಿತ ಮಂಡಳಿ ಇದ್ದಂಥ ಸಂದರ್ಭದಲ್ಲಿ ಅದು ಎಮ್ಮಿಕೆ ಗೋಲ್ಡನ್ ಡೈರಿ ಆಗಿರ್ಬೋದು, ಬೇರೆ ವಿಷಯಗಳಾಗಿರ್ಬೋದು, ಕೆಲವು ನಿಯಮಗಳಲ್ಲಿ ಅವಕಾಶ ಇರೋಂಥವು ಅವರು ತಗೊಂಡಿರೋದ್ರಿಂದ ನನ್ನ ಪ್ರಕಾರ ಇನ್ನೊಂದು 3ರಿಂದ 4 ತಿಂಗಳಿಗೆ ಸನ್ಮಾನ್ಯ ಸಿದ್ದರಾಮಣ್ಣವ್ರು ಕರೆಸಿ ಎಮ್ಮಿಕೆ ಗೋಲ್ಡನ್ ಡೈರಿ ಮತ್ತು ಸೋಲಾರ್ ಪ್ಲ್ಯಾಂಟು 12 ಮೆಗಾವಾಟಲ್ಲಿ 10 ಮೆಗಾವಾಟ್ ಈಗಲೇ ಚಾರ್ಜ್ ಆಗಿಬಿಟ್ಟಿದೆ. ಇನ್ನು 2 ಮೆಗಾವಾಟ್ ಇದೆ. ಅದು ಕೂಡ ನನ್ನ ಪ್ರಕಾರ 3ರಿಂದ 4 ತಿಂಗಳು ಒಳಗಡೆ ಎಮ್ಮಿಕೆ ಗೋಲ್ಡನ್ ಡೈರಿ ಕಂಪ್ಲೀಟ್ ಎಲ್ಲ ಕೆಲಸ ಮುಗೀತದೆ. ಆಮೇಲೆ ಸೋಲಾರ್ ಪ್ಲ್ಯಾಂಟು ಮುಗೀತದೆ. ಒಂದು 4 ತಿಂಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವೆಲ್ಲ ಪ್ರಾಜೆಕ್ಟ್ಗಳು ಮಾಡೋದಕ್ಕೆ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಮತ್ತು ಸಹಕಾರ ಮಂತ್ರಿಗಳು ಇವರೆಲ್ಲ ಸಹಕಾರದಿಂದ ನಮ್ಮ ಜಿಲ್ಲಾ ಮಂತ್ರಿಗಳು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು ಹೋದ ಆಡಳಿತ ಮಂಡಳಿಗೆ ಕೊಟ್ಟಂಥ ಸಹಕಾರದ ಇಂಥ ದೊಡ್ಡ ಪ್ರಾಜೆಕ್ಟ್ಗಳು ಬಂದಿದೆ. ಅವನ್ನ ಕರೆದು ಉದ್ಘಾಟನೆ ಆಗುವಂಥದ್ದು 4 ದಿನದಲ್ಲಿ ಆಗ್ತದೆ. ಹೌದು, ಮಾರ್ಕೆಟಿಂಗ್ ಕರೆಕ್ಟ್, ಒಳ್ಳೆ ಪಾಯಿಂಟ್ ಹೇಳಿ ನೆನಪು ಮಾಡಿದೆ. ಅದು ಕೂಡ ಇವತ್ತು ಆಡಳಿತ ಮಂಡಳಿ ಚರ್ಚೆ ಆಗಿದ್ದು. ಹಾಲು ಉತ್ಪಾದನೆ ಮಾಡೋದ್ರ ಜೊತೆಗೆ ಮಾರ್ಕೆಟಿಂಗ್ ಕೂಡ ಇಂಪ್ರೂವ್ ಮಾಡಬೇಕು ಅಂತ ಆಗಿದೆ. ಈಗಾಗಲೇ ಇವತ್ತು ಬೋರ್ಡಲ್ಲಿ ತೀರ್ಮಾನ ತಗೊಂಡಿದ್ವಿ. ಇವತ್ತು ಆಂಧ್ರ, ನಮ್ಮ ತಿರುಪತಿ, ಸುತ್ತೂರು ಇಲ್ಲೆಲ್ಲ ಪೂರ್ತಿ ಒಂದು ಟೀಮನ್ನು ನಮ್ಮ ಇಲ್ಲಿಂದ ಸುಮಾರು 5 ಜನ ಮಾರ್ಕೆಟ್ ಇಂಪ್ರೂವ್ ಮಾಡೋದಕ್ಕೆ ಒಂದು ಸರ್ವೆ ರಿಪೋರ್ಟ್ ಮಾಡೋದಕ್ಕಾಗಿ ಒಂದು ಟೀಮನ್ನು ಆಯೋಜನೆ ಮಾಡಿದ್ವಿ. ಆ ಟೀಮ್ ಇನ್ನು 1-1.5 ತಿಂಗಳಲ್ಲಿ ಯಾವ ಏರಿಯಾದಲ್ಲಿ ಆಂಧ್ರದಲ್ಲಿ ನಾವು ಹೆಚ್ಚಿಗೆ ಮಾರ್ಕೆಟ್ ಮಾಡೋದಕ್ಕೆ ನಮ್ಗೆ ಅವಕಾಶಗಳಿದೆ ಅಂತೇಳಿ ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಪ್ರಕಾರ ಅಲ್ಲಿ ಮಾರ್ಕೆಟಿಂಗ್ ಇಂಪ್ರೂವ್ ಮಾಡ್ಕೊತೀವಿ. ಒಂದಾದರೆ ಇನ್ನೊಂದು ನಮ್ಮ ಬೆಂಗಳೂರಲ್ಲಿ ನಮ್ಮ ಒಕ್ಕೂಟಕ್ಕೆ ಒಂದು ಮಾರ್ಕೆಟಿಂಗು ಜಾಗ ಕೊಟ್ಟಿದ್ದಾರೆ. ಒಂದು ಏರಿಯಾ ಮಾರ್ಕೆಟಿಂಗ್ ನಮ್ಮ ಒಕ್ಕೂಟಕ್ಕೆ ಇಷ್ಟು ಏರಿಯಾ ಅಂತೇಳಿ ಮಾರ್ಕೆಟಿಂಗ್ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಅಲ್ಲಿ ಇನ್ನೂ ಹೆಚ್ಚಿಗೆ ಪಾರ್ಲರ್ಸ್ ಏಜೆಂಟ್ಸು ಮತ್ತು ಪಾರ್ಲರ್ಸ್ ಅದು ಹೆಚ್ಚಿಗೆ ಮಾಡಬೇಕು, ಎಲ್ಲೆಲ್ಲಿ ಮಾಡಬಹುದು ಅಂತೇಳಿ ಅಲ್ಲೂ ಕೂಡ ನಮ್ಮ ಮಾರ್ಕೆಟಿಂಗ್ ಆಫೀಸರ್ಸ್ಗಳಿಗೆ ಪಾರ್ಲರ್ಗಳು ಮಾಡೋದಕ್ಕೆ, ಅದು ಸರ್ಕಾರದಾಗಿರ್ಬೋದು, ಅದು ಪ್ರೈವೇಟ್ ಆಗಿರ್ಬೋದು, ಸರ್ಕಾರದ ಯಾವ ಇಲಾಖೆ ಸಂಬಂಧಪಟ್ಟಂಥವು ನಾವು ಎಲ್ಲೆಲ್ಲಿ ಪಾರ್ಲರ್ಗಳು ಮಾಡಬಹುದು ಅಂತೇಳಿ ರಿಪೋರ್ಟ್ ಕೊಟ್ಟ ಮೇಲೆ ನಾನು ಸರ್ಕಾರದ ಮುಂದೆ ಹೋಗ್ತೀನಿ. ಯಾವುದೇ ಇಲಾಖೆ ಅದು ಆಗಿದ್ರು ಸಹಿತ ನಾವು ಪಾರ್ಲರ್ ಮಾಡೋದಕ್ಕೆ ಸರ್ಕಾರದ ಆ ಇಲಾಖೆಯದು ಕ್ಲಿಯರೆನ್ಸ್ ತಗೊಂಡು ಅತಿ ಹೆಚ್ಚಿಗೆ ಪಾರ್ಲರ್ ಮಾಡಬೇಕು ಬೆಂಗಳೂರು ನಮ್ಮ ಮಾರ್ಕೆಟಿಂಗ್ ಏರಿಯಾದಲ್ಲಿ. ಅದ್ರ ಜೊತೆಗೆ ಜಿಲ್ಲೆಯಲ್ಲೂ ಕೂಡ ಅಷ್ಟೇ, ಅದು ತಾಲೂಕು ಕೇಂದ್ರಗಳಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಪಾರ್ಲರ್ ಮಾಡಬೇಕು. ಅಲ್ಲಿ ಸ್ಥಳೀಯ MLAಗಳನ್ನ ಸಹಕಾರವನ್ನು ತಗೊಬೇಕು, ಸ್ಥಳೀಯ ಆಡಳಿತ ಮಂಡಳಿ ಸಹಕಾರವನ್ನು ತಗೊಬೇಕು, ಜಿಲ್ಲಾ ಕೇಂದ್ರದಲ್ಲಿ ಹೆಚ್ಚಿಗೆ ಮಾಡಬೇಕು, ಹೋಬಳಿ ಕೇಂದ್ರಗಳಲ್ಲಿ ಹೆಚ್ಚಿಗೆ ಮಾಡಬೇಕು, ದೊಡ್ಡ ದೊಡ್ಡ ಹಳ್ಳಿಗಳಲ್ಲೂ ಕೂಡ ನಂದಿನಿ ಪಾರ್ಲರ್ ಮಾಡಬೇಕು, ದೊಡ್ಡ ದೊಡ್ಡ ಸ್ಟೋರ್ಗಳಲ್ಲೂ ಕೂಡ ನಂದಿನಿ ಪ್ರಾಡಕ್ಟ್ ಸಿಕ್ಕೋ ರೀತಿಯಲ್ಲಿ ಮಾಡಬೇಕು. ಉದ್ದೇಶ ಏನಂದರೆ ಮಾರ್ಕೆಟಿಂಗ್ ಹೆಚ್ಚಿಗೆ ಮಾಡಬೇಕು. ಉತ್ಪಾದನೆ ಕಡೆ ಗಮನ ಹರಿಸೋದಕ್ಕಿಂತಲೂ ಮಾರ್ಕೆಟಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ಇದೆ. ಅದು ಕೂಡ ಇವತ್ತು ತೀರ್ಮಾನ ಆಗಿದೆ.